ಎಷ್ಟೋ ಸಲ ಜನಗಳ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ. ಎಂತಹ ಪ್ರಶ್ನೆ ಅಂದ್ರೆ, ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡ ಕಷ್ಟ ಯಾವುದು ಅಂತ. ಕೆಲವರು ಧರ್ಮ ಸಂಕಟ ಅಂತಾರೆ, ಕೆಲವರು ಪ್ರಾಣಕ್ಕೆ ಬಂದಿರೋ ಸಂಕಷ್ಟ ಅಂತಾರೆ. ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಬೇರೆ ಬೇರೆ ಸಂಕಷ್ಟಗಳಿವೆ. ಹಾಗೆ ಈ ಸಂಕಷ್ಟಗಳು ತುಂಬಾನೇ ವಿಚಿತ್ರವಾಗೂ ಇರಬಹುದು. ಈ ಸಮಸ್ತ ಪ್ರಪಂಚನೇ ಸಂಕಷ್ಟಗಳಿಂದ ತುಂಬ ಹೋಗಿದೆ. ಅದು ಹಾಗಿರ್ಲಿ, ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಹಣವಂತ, ಈಗ ಅವನ ಜೀವನದ ಸಂಕಷ್ಟ ಏನು? ಸಂಕಷ್ಟ ಏನಂದ್ರೆ, ಯಾರಾದ್ರೂ ಅವನ ಹಣವನ್ನ ಕದಿಬಾರ್ದು ಅನ್ನೋದು. ಅದು ನಮಗೆ ಅರ್ಥ ಆಗುತ್ತೆ. ಈಗ ಒಬ್ಬ ಕಳ್ಳ, ಅವನ ಜೀವನದ ಕಷ್ಟ ಯಾವುದು? ಅವನು ಕಳ್ತನ ಮಾಡ್ತಿರುವಾಗ ಅವನಿಗೆ ಬಂದ ಕೆಮ್ಮನ್ನ ತಡ್ಕೊಳಕ್ ಆಗದೆ ಇದ್ರೆ ಆ ಕೆಮ್ಮು ಅವನನ್ನೇ ಸಿಕ್ಕಾಕ್ಸ್ಬಿಡುತ್ತೆ. ಹೌದು ಅಲ್ವೋ? ಕೆಲವು ಸಲ ಹೀಗೂ ಆಗಬಹುದು. ಹೇಗೆ ಅಂದ್ರೆ, ನಾವ್ ಯಾರಿಗೆ ಕಷ್ಟ ಆಗ್ತೀವೋ ನಮ್ಮ ಪಾಲಿಗೆ ಅವರೇ ಸಂಕಷ್ಟ ಆಗ್ತಾರೆ. ಅದು ಈಗಿರೋ ಪರಿಸ್ಥಿತಿಲಿ. ಈಗ ಸಂಕಷ್ಟ ಅನ್ನೋದು ಸಂಕಷ್ಟನೇ, ಇದು ಜೀವನದಲ್ಲಿ ಇದ್ದೇ ಇರುತ್ತೆ. ಇದನ್ನ ಹೇಗೆ ಎದುರಿಸೋದು? ತುಂಬಾ ಸರಳವಾದ್ದು. ಎಲ್ಲ ಇದರ ಮೇಲೆ ಅವಲಂಬಿಸಿರುತ್ತೆ, ಮನಸ್ಸಿನ ಮೇಲೆ. ಈ ಮನಸ್ಸನ್ನ ನೀವು ಗೆದ್ದು ಬಿಟ್ರೆ ಆಗೆಲ್ಲವೂ ಸರಿ ಹೋಗುತ್ತೆ. ಒಂದ್ ವೇಳೆ ಶ್ರೀಮಂತ ಮನಸ್ಸನ್ನ ಗೆದ್ದು ಬಿಟ್ರೆ ಅವನು ತನ್ನ ಹಣವನ್ನ ಶುಭ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ತಾನೆ, ಸಮಾಜದ ಸೇವೆ ಮಾಡ್ತಾನೆ, ಒಳ್ಳೇದನ್ ಮಾಡ್ತಾನೆ. ಆ ಹಣವನ್ನ ಯಾವುದೇ ಕಾರಣಕ್ಕೂ ಕೂಡಿಟ್ಕೊಳ್ಳೋದಿಲ್ಲ. ಆದ್ರೆ ಕಳ್ಳನ ಸಮಸ್ಯೆ, ಅವನ ಸಂಕಷ್ಟ ಅಲ್ಲೇ ಮುಗಿದು ಹೋಗುತ್ತೆ. ಈಗೊಂದು ವೇಳೆ ಕಳ್ಳನ ಬಗ್ಗೆ ಮಾತಾಡೋದಾದ್ರೆ, ಆ ಕಳ್ಳ ಮನಸ್ಸನ್ನ ಗೆದ್ದು ಬಿಟ್ರೆ, ತನ್ನ ಕರ್ಮಗಳನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಆಗ ಅಂತ ಯಾವ ಕೆಮ್ಮು ಬರೋದಿಲ್ಲ. ಆ ಕೆಮ್ಮಿನಿಂದ ಅವನು ಸಿಕ್ಕಾಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈ ಜೀವನದಲ್ಲಿ ಸಂಕಷ್ಟ ಎಷ್ಟೇ ದೊಡ್ಡದಾಗಿರ್ಲಿ, ಅದು ಹೇಗ್ ಬೇಕಾದ್ರೂ ಇರ್ಲಿ, ಕವಚ ಒಂದೇ ಆಗಿರುತ್ತೆ. ಈ ಕವಚದ ಹೆಸರೇನು ಅಂದ್ರೆ ಆತ್ಮ ನಿಯಂತ್ರಣ. ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ. ಇದು ನಿಮ್ಮ ಜೀವನಕ್ಕೆ ಬಂದಾಗ ಆಗ ನೀವೇ ನೋಡ್ತೀರಾ, ಈ ಸಂಕಷ್ಟಗಳು ಜೀವನದಲ್ಲಿ ಬರತ್ತೆ ಹೋಗತ್ತೆ. ಆದ್ರೆ ನೀವು ಈ ಸಂಕಷ್ಟಗಳನ್ನ ಸುಲಭವಾಗಿ ಎದುರಿಸ್ಕೊಳ್ಬಹುದು. ಇದನ್ನ ಮಾಡಿ, ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.